PK Mali ಒಂದು ಚಾನಲಿಂದ ನಾನು ನಿಮಗೋಸ್ಕರ ಇವತ್ತು ಹೊಸ ಗೇಮ್ ಪ್ಲೇ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಗೇಮ್ ಪ್ಲೇ ಸೀರೀಸಲ್ಲಿ ನಾವು ಬೇಸಿಕಲಿ ನಮ್ಮ ಸುತ್ತಮುತ್ತ ಇರೋ ಒಂದು ಪೋಕಿಮಾನ್ ಅಥವಾ ಒಂದು ಲ್ಯಾಂಡ್ ಮಾರ್ಕ್ಸ್ ಇರುತ್ತಲ್ಲ, ಅಲ್ಲಿ ಹೋಗಿ ಅಲ್ಲಿ ಪೋಕಿಮಾನ್ ಸ್ಪಾನ್ ಆದಾಗ ನಾವು ಅದನ್ನು ಕ್ಯಾಚ್ ಮಾಡೋದು ಮತ್ತು ರೇಡ್ ಬ್ಯಾಟಲ್ಸ್ ಮತ್ತು ಬೇರೆ ಬೇರೆ ಥರ ಬ್ಯಾಟಲ್ಸ್ ಮಾಡೋದು ಈ ಗೇಮ್ ಆಗಿರುತ್ತೆ. ಸೊ ಈ ಗೇಮ್ ಹೆಸರು ಬಂದು ಪೋಕಿಮಾನ್ ಗೋ. ಸೊ ಈ ಗೇಮ್ ಪೋಕಿಮಾನ್ ಗೋ ಇದೆಯಲ್ಲ, ಸೊ ಇದರಲ್ಲಿ ನಾವು ನಮ್ಮ ವಾಕ್ ಅರೌಂಡ್ ಮಾಡಬೇಕು. ಅಂದರೆ ನಮ್ಮ ಸರೌಂಡಿಂಗ್ಸಲ್ಲಿ ವಾಕ್ ಹೋದಾಗ ಈ ಗೇಮನ್ನು ಆಡಬೇಕು. ಅದರಿಂದ ಅದರಲ್ಲಿ ಆವಾಗ ಆ ಸುತ್ತಮುತ್ತ ನಮ್ಮ ಸರೌಂಡಿಂಗ್ಸಲ್ಲಿ ಯಾವುದೇ ಪೋಕಿಮಾನ್ ಇರುತ್ತೋ ಅದೆಲ್ಲ ಅಂದರೆ ಅದನ್ನೆಲ್ಲ ಕ್ಯಾಚ್ ಮಾಡಬೇಕಾಗುತ್ತೆ. ಒಂದಷ್ಟು ರೇರ್ ಇವೆಂಟ್ಸಲ್ಲಿ ನಾವು ರೇರ್ ಪೋಕಿಮಾನ್ಸ್ನ ನಾವು ಹಿಡ್ಕೊಬೋದು. ಸೊ ಇವತ್ತಿಂದ ನಾವು ಈ ಹೊಸ ಗೇಮ್ ಪ್ಲೇನ ತಂದಿದ್ದೀನಿ. ಸೊ ಇದರಲ್ಲಿ ನಾವು ತುಂಬ ಅಂದರೆ ತುಂಬ ರೇರ್ ಪೋಕಿಮಾನ್ಸ್ ಈ ಥರ ನಾವು ಹಿಡ್ಕೊಬೇಕಾಗುತ್ತೆ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಕೆಳಗಡೆ ಕಾಣಿಸ್ತಿರೋ ಒಂದು ರೆಡ್ ಕಲರ್ ಬಟನ್ ಇದೆಯಲ್ಲ, ಸೊ ಈ ರೆಡ್ ಕಲರ್ ಬಟನ್ನ ಬೇಗ ಬೇಗ ಹೋಗಿ ಒತ್ತಿ. ಇದರಿಂದ ನನ್ನ ಈ ಚಾನಲ್ 100 ಸಬ್ಸ್ಕ್ರೈಬರ್ಸಿಗೆ ಬಾರೆ 20 ಸಬ್ಸ್ಕ್ರೈಬರ್ಸ್ ಮಾತಾಡಬೇಕಿದೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಗಾಯ್ಸ್, ನಾವು ನಮ್ಮ ಗೇಮ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇದು ನಮ್ಮ ಪೋಕಿಡೆಕ್ಸ್. ಈಗಷ್ಟೇ ನಾನು ಒಂದು ಹೊಸ ಪೋಕಿಮಾನ್ನ ನನ್ನ ಪೋಕಿಡೆಕ್ಸಲ್ಲಿ ತೊಗೊಂಡೆ. ಸೊ ಇದು ನೋಡ್ಬೋದು, ಇದು ನಮ್ಮ ಒಂದು ಸ್ಟಾರ್ಟಿಂಗ್ ಗೇಮ್ ಡಿಸ್ಪ್ಲೇ. ಸೊ ನೀವು ಸ್ಟಾರ್ಟ್ ಮಾಡಿದಾಗೆಲ್ಲ ಇದೇ ಥರ ಬರುತ್ತೆ. ಸೊ ಇಲ್ಲಿ ನೀವು ವಾಕಿಂಗಿಗೆ ಹೋದಾಗೆಲ್ಲ ನೀವು ಯಾವ ಇದರಲ್ಲಿರುತ್ತೋ ಎಕ್ಸಾಕ್ಟ್ ಲೊಕೇಶನ್ ಅನ್ನೋದು ಒಂದು ಲೇಔಟ್, ಅಂದರೆ ಒಂದು ಗ್ರಾಫಿಕ್ಸ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಹತ್ರ ನಾನು ಜಾಸ್ಟಿಕ್ಕಿಂದ ಸ್ಪೂಫಿಂಗ್ ಮಾಡ್ತಾಯಿದ್ದೀನಿ. ಇದರಿಂದ ನಾನು ಕಡಿಮೆ ಟೈಮಲ್ಲಿ ಜಾಸ್ತಿ ಏರಿಯಾನ ಕವರ್ ಮಾಡ್ಬೋದು. ಸೊ ನಾನು ಮುಂದೆ ಬರ್ತಿರೋ ವೀಡಿಯೋಸಲ್ಲಿ ನಾನು ಪೋಕಿಮಾನ್ ಗೋ ಅಲ್ಲಿ ಹೆಂಗೆ ಸ್ಪೂಫಿಂಗ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಈ ಥರ ಓಡಾಡ್ತಿರ್ಬೇಕಾದ್ರೆ ನಮಗಿಲ್ಲಿ ಯೂಶ್ವಲಿ ನಮಗಿಲ್ಲಿ ಪೋಕಿಮಾನ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಜಾಗದಲ್ಲಿ ಬಂದಾಗೂ ಅಲ್ಲೆಲ್ಲ ಪೋಕಿಮಾನ್ಸ್ ಇದ್ದೇ ಇರುತ್ತೆ. ಈಗ ನೋಡ್ಬೋದು, ಈ ಥರ ನಾವು ಯಾವುದಾದ್ರೂ ಒಂದು ಪೋಕಿಮಾನ್ ಮೇಲೆ ಕ್ಲಿಕ್ ಮಾಡಿದಾಗ ಆಗ ಅಲ್ಲಿ ನಮಗೆ ಒಂದು ಕ್ಯಾಚ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಇಲ್ಲಿ ನಮ್ಮ ಹತ್ರ ಇಲ್ಲಿ 126 ಬಾಲ್ಸ್ ಇರೋದ್ರಿಂದ ನಾವು ಈ ಥರ ನೈಸ್ ಅಥವಾ ವೆರಿ ಗುಡ್ ಅಥವಾ ಎಕ್ಸಲೆಂಟ್ ಕ್ಯಾಚಸ್ ಮುಖಾಂತರ ನಮಗೆ ಎಕ್ಸ್ ಪಿ ತುಂಬ ಜಾಸ್ತಿ ಸಿಗುತ್ತೆ. ಇಲ್ಲಿ ನಾನು ಮೊದಲೇ ಗೇಮ್ ಸ್ಟಾರ್ಟ್ ಮಾಡೋದ್ರಿಂದ ನಾನು ನಿಮಗೆ ಹೆಂಗೆ ಈ ಗೇಮ್ನ ನನ್ನ ಕ್ಯಾರೆಕ್ಟರ್ ಏನು, ಅಂದರೆ ನನ್ನ ಪ್ರೊಫೈಲ್ ಏನು ಅಂತ ನಾನಿಲ್ಲಿ ತೋರ್ಸೋಕ್ಕಾಗಲಿಲ್ಲ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಾವಿಗೆ ವಿಲನ್ಸ್ಗಳು ಇರುತ್ತೆ. ಅಂದರೆ ಟೀಮ್ ರಾಕೆಟ್ ಅಂತ ಬೇರೆ ಬೇರೆ ಹೆಸರುಗಳು ಒಂದು ವಿಲನ್ಸು ಬರ್ತಿರ್ತಾರೆ. ಮತ್ತು ನೀವು ಇಲ್ಲಿ ದೊಡ್ಡದಾಗಿರೋ ಒಂದು ಪ್ಲೇಸ್ ನೋಡ್ಬೋದು. ಇಲ್ಲಿ ನಮಗೆ ಇಲ್ಲಿ ರೇಡ್ ಬ್ಯಾಟಲ್ಸ್ ಅಂತ ಸಿಗುತ್ತೆ. ಈ ರೇಡ್ ಬ್ಯಾಟಲ್ಸಲ್ಲಿ ನಮಗೆ ಯೂಶ್ವಲಿ ಲೆಜೆಂಡ್ರಿ ಪೋಕಿಮಾನ್ಸ್ನ ಹಿಡ್ಕೊಳೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಇಲ್ಲಿ ನಮಗೆ ಎಗ್ ಹ್ಯಾಚಿಂಗ್ ಯೂಶ್ವಲಿ ಆಫ್ಟರ್ನೂನ್ ಟೈಮಿಂಗ್ಸಲ್ಲಿ ಎಗ್ ಹ್ಯಾಚ್ ಆಗೋದು. ಇಲ್ಲಿ ನಮ್ಮ ಪೋಕಿಡೆಕ್ಸ್ ಕಡೆ ನೋಡಿದ್ರೆ ಮೊದಲು ನಮ್ಮ ಬ್ಯಾಗ್ ಐಟಮ್ಸ್ ಕಡೆ ನೋಡಿದ್ರೆ ನಮ್ಮ ಬ್ಯಾಗ್ ಒಳಗಡೆ ಪೋಷನ್ ಮತ್ತು ರಿವೈವ್, ಪೋಕಿಬಾಲ್ ಮತ್ತು ಬೇರೀಸ್, ಒಂದಷ್ಟು ಬೇರೀಸ್ ಇದ್ದಾವೆ. ಇಲ್ಲಿ ನೆಕ್ಸ್ಟು ಪೋಕಿಡೆಕ್ಸಲ್ಲಿ ನೋಡಿದ್ರೆ ಈ ಪೋಕಿಡೆಕ್ಸ್ ಒಳಗಡೆ ನಾವು ಟೋಟಲಾಗಿ 9 ಕ್ಯಾಂಟೋ ಸೀಸನ್ನಿಂದ, ಅಂದರೆ ಮೊದಲನೇ ಸೀಸನ್ನಿಂದು ನಾವು 9 ಇದನ್ನು ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಪೋಕಿಮಾನ್ಸಲ್ಲಿ ನೋಡಿದ್ರೆ ನಮ್ಮ ಹತ್ರ ಒಟ್ಟು ಹೈ ಕಾಂಪ್ಯಾಕ್ಟ್ ಪವರಿಂದು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನನ್ನ ಹತ್ರ ಹೈಯೆಸ್ಟ್ ಬಂದು 822. ಇಲ್ಲಿ ನಾನು ಇವಾಗ ತಾನೇ ಒಂದು ಫ್ಯೂ ಅವರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡೋದ್ರಿಂದ ನಾನು ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅಂದರೆ ನಾನು 1 hour ಮುಂಚೆನೇ ಹೆಂಗೆ ಆಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡು ನಾನು ಈ ನೆಕ್ಸ್ಟ್ ಅವರಲ್ಲಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಇಷ್ಟನ್ನ ಪೋಕಿಮಾನ್ನ ನಾನು ಹಿಡ್ಕೊಂಡಿದ್ದೀನಿ. ಇಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋ ಇದೇ ಥರ ನೆಕ್ಸ್ಟ್ ವಿಡಿಯೋ ಬೇಕಿದ್ದರೆ ಪ್ಲೀಸ್ 10 ಲೈಕ್ಸ್ ಮಾಡಿ. ಸೊ ಇದರಿಂದ ನಾನು ನಿಮಗೆ ಹೆಂಗೆ ಸ್ಪೂಫಿಂಗ್ ಮಾಡೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಗುಡ್ ಬಾಯ್.